ಬೆಳಗ್ಗೆ 4:15 ಎದ್ದು ಸ್ನಾನ ಗಿನ ಮಾಡಿಕೊಂಡು ದೇವರಿಗೆ ಕೈ ಮುಗಿದು ದೇವರೇ ಕಾಪಾಡಪ್ಪ ಇವತ್ತಿನ ರೈಡ್ ಚೆನ್ನಾಗಿರಲಿ ಅಂದ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ರೂಮ್ನ ಬಿಟ್ಟೆ. ನಾನು ಟ್ರಿಪ್ಗೆ ಹೊರಡ್ತಿದ್ದೀವಲ್ಲ, ಸೊ ಹಂಗಾಗಿ ಹೊರಟ ತಕ್ಷಣ ಮೊದಲಿಗೆ ನಮಗೆ ಯಾವುದೇ ರೀತಿ ತೊಂದರೆ ಆಗದಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗಾಡಿನ ಸ್ಟಾರ್ಟ್ ಮಾಡಿ ಡುಗು ಅಂತ ಬುಲೆಟಲ್ಲಿ ಹಾಗೆ ಮುಂದಕ್ಕೆ ಬಂದರೆ ನಮ್ಮ ಏರಿಯಾಕ್ಕೆ ಹಂಗೆ ಲೈಟ್ಗಳಲ್ಲಿ ಅಲಂಕಾರ ಮಾಡಿಬಿಟ್ಟಿದ್ರು. ಲೈಟ್ನೇ ಸಿಂಗಾರ ಲೈಟೆಲ್ಲ ಹಾಕಿ ಸಿಂಗಾರ ಮಾಡಿ ಜಗಮಗ ಅಂತಿತ್ತು. ಇರಲಿ ಅಂತ ಹೇಳ್ಕೊಂಡು ನನ್ನ ಗೆಳೆಯನ ಹಂಗೆ ಕರ್ಕೊಂಡು ಹೋಗ್ಬೇಕಲ್ಲ, ಸೊ ಹೊರಟೆ. ಸರಿಯಾಗಿ ಸಮಯ ಇವಾಗ ನಮಗೆ 5:15 ಆಗಿತ್ತು. 5:15 ಅಂದರೆ 5:45 ಆಗಿತ್ತು. ಸೊ ಅಲ್ಲಿಂದ ಹೊರಟು ಸೀದಾ ದಾಸರಳ್ಳಿ ಹತ್ರ ನಮ್ಮ ಗೆಳೆಯನ್ನ ಮೀಟ್ ಮಾಡೋಣ, ಕರ್ಕೊಂಡು ಹೋಗೋಣ ಅಂತ ಅವನ ರೂಮ್ ಹತ್ರ ಬಂದೆ. ಅವನು ರೆಡಿಯಾಗಿ ಕರೆಕ್ಟಾಗಿ 6:10ಕ್ಕೆ ಬಂದ. ನೋಡಿ, ಸುಮ್ಮನೆ ಹೋಯ್ತಾನೆ ಇದ್ದಾನೆ, ಯಾರು ಗೊತ್ತಿಲ್ಲದಿರೋಂಗೆ. ಹಾಗೆ ಕರ್ಕೊಂಡು ಅವನು ನಾನು ಮತ್ತು ಅವನು ಹೊರಟ್ವಿ. ಇಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ. 6:15 ಆಗಿತ್ತು, 6:10 ಆಗಿತ್ತು ನಾವು ಹೊರಟಾಗ ಬೆಳಗ್ಗೆ. ಆಲ್ರೆಡಿ ನಮ್ಮ ಟೀಮ್ನವರು ಅಲ್ಲಿಗೆ ಇನ್ನೂ ಬಂದಿರಲಿಲ್ಲ, ಅವರು ಆಂಧ್ರದಲ್ಲಿದ್ದರು. ಹಂಗಾಗಿ ಏನು ತೊಂದರೆ ಇಲ್ಲ, ಯಾರಿಗೂ ತೊಂದರೆ ಆಗಲಿಲ್ಲ. ಸೊ ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಒಳ್ಳೆ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಆ ಸ್ಪಾಟ್ಗೂ ಹೋಗೋಕ್ಕಿಂತ ಮೊದಲು ಇವತ್ತು ಈ ರೈಡ್ನಲ್ಲಿ ನಿಮಗೆ ತುಂಬ ಜನರನ್ನ ಪರಿಚಯ ಮಾಡೋದಿದೆ. ಅದು ಎಲ್ಲ ನಮ್ಮ ಹೊಸ ಗೆಳೆಯರು, ಎಲ್ಲ ನಮ್ಮ ಜೊತೆ ಕೆಲಸ ಮಾಡೋರೇನೆ. ಅವ್ರನ್ನೆಲ್ಲ ನಿಮಗೆ ನಾನು ಇವತ್ತು ಭೇಟಿ ಮಾಡಿಸಿ ಅವ್ರನ್ನ ಪರಿಚಯ ಮಾಡಿಕೊಡ್ತಾ ಹಾಗೆ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ಇವಾಗ ನಾವು ಪೀಣ್ಯ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ನಾನು ನನ್ನ ಗೆಳೆಯ ಇವಾಗ ಅವನ್ನ ಮನೆಯಿಂದ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ನಾವೆಲ್ಲರೂ ಮೀಟಪ್ ಪಾಯಿಂಟ್ ಅಂತ ಹಾಕೊಂಡಿರೋದು. ಫಸ್ಟ್ ಮೀಟಪ್ ಪಾಯಿಂಟ್ ಬಂದ್ಬಿಟ್ಟು ಗೊರಗುಂಟೆಪಾಳ್ಯದಲ್ಲಿ ಸ್ವಲ್ಪ ಜನ ಮೀಟ್ ಆಗ್ತಾರೆ. ಅದಾದಮೇಲೆ ಅಲ್ಲಿಂದ ನೆಕ್ಸ್ಟ್ ಪಾಯಿಂಟು ನಿಮಗೆ ಹೋಗ್ತಾ ಹೇಳ್ತೀನಿ. ಅದಕ್ಕೂ ಮೊದಲು ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಹಂಗೆ ಜಾಸ್ತಿನೇ ಇರುತ್ತೆ. ಅದೆಲ್ಲ ನೋಡಬೇಕು ಅಂದರೆ ಈ ವಿಡಿಯೋ ಫುಲ್ ನೋಡಬೇಕಾಗುತ್ತೆ ನೀವು. ಹಾಗೇನೆ ಸ್ನೇಹಿತರೆ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಯಥಾ ಪ್ರಕಾರ ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಮತ್ತೆ ಅಲ್ಲಿಂದಾನೆ ವಿಡಿಯೋ ಆಗ್ತಾ ಇದೆಯಲ್ಲ, ಹಾಯ್ ಮಾಡಿ ಮತ್ತೆ ಓಕೆ ಸ್ಟಾರ್ಟ್. ಈಗ ಅವ್ರನ್ನೆಲ್ಲ ಮೀಟ್ ಮಾಡಿ ನಾವು ಇವಾಗ ಸದ್ಯಕ್ಕೆ ಲಗ್ಗೆರೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ, ಸುಮ್ಮನಹಳ್ಳಿ ಹತ್ರ. ಇವಾಗ ಹೋಗಿ ಕನಕಪುರ ರೋಡಲ್ಲಿ ಒಂದು ಬೆಳಗಿನ ಉಪಹಾರವನ್ನು ಮುಗಿಸಿ ನೆಕ್ಸ್ಟ್ ನಾವು ನಮ್ಮ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ನಮ್ಮ ಪಾಯಿಂಟ್ ಅಂತ ಅಂದರೆ ಬಿಆರ್ ಹಿಲ್ಸ್ ಹತ್ರ ಹೋಗ್ತಾ ಇದ್ದೀವಿ ಇವತ್ತು. ಅದೇ ಸ್ಪೆಷಲ್ಲು. ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅನ್ನೋದಲ್ಲ, ಆಲ್ರೆಡಿ ನೋಡಿರ್ತೀರ. ಆದರೆ ಈ ರೈಡಲ್ಲಿ ಏನೇನು ಮಾಡ್ತೀವಿ ಅನ್ನೋದು ನೋಡಬೇಕು ಅಂತಂದರೆ ನೀವು ಈ ವಿಡಿಯೋ ಪೂರ್ತಿ ಕಂಟಿನ್ಯೂ ಆಗಿ ನೋಡಬೇಕು. ಹಾಗೆ ನಿಮ್ಮ ಸಪೋರ್ಟ್ ಕೂಡ ಮುಖ್ಯ. ಬನ್ನಿ, ನೆಕ್ಸ್ಟ್ ನಾವು ಕನಕಪುರದಲ್ಲಿರುವಂತಹ ಯಾವುದಾದ್ರು ಒಂದು ಟಿಫನ್ ತಿಂದು ಅಲ್ಲಿ ಮಾತಾಡೋಣ. ಓಕೆ, ಸೆಕೆಂಡ್ ಮೀಟಪ್ ಪಾಯಿಂಟ್ ಇದು. ಇಷ್ಟೇ ಜನ ಹೋಗ್ತಿರೋದು. ಇವಾಗ ಇನ್ನೂ 2 ಬೈಕ್ ಬರಬೇಕಾಗಿತ್ತು, ಅವ್ರು ಬರ್ತಾ ಇಲ್ಲ. ಸೊ ನಾವಿವಾಗ ವೈಷ್ಣವಿ ಹತ್ರ ಇದ್ದೀವಿ, ವೆಜ್ ಹೋಟೆಲ್ಗೆ ಬಂದಿದ್ದೀವಿ. ಬೆಳಗ್ಗೆನೇ ವೆಜ್ ತಿನ್ಕೊಂಡು ಬಿ ಆರ್ ಹಿಲ್ಗೆ ಹೋಗೋಣ ಅಂತ. ಸೊ ಬನ್ನಿ, ಇವಾಗ ಹೋಗೋಣ, ನೋಡೋಣ. ನಮಸ್ಕಾರ ಸ್ನೇಹಿತರೆ, ಇವ್ರು ನೋಡಿ ಜಾಕೋಬ್ ಅಂತ, ನಮ್ಮ ಹೊರಗೂ ನಮ್ಮೊಟ್ಟಿಗೆ ಕೆಲಸ ಮಾಡೋರು. ಇವಾಗ ನಾವು ಇವ್ರ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ರೈಡ್ ಹೋಗ್ತಾ ಇದ್ದೀವಿ. ನಿಮ್ಮ ಹೆಸರು ಹೇಳಿ? ಶಿವಪ್ರಕಾಶ್. ಇವ್ರಿಗೆ ಕನ್ನಡ ಅಷ್ಟು ಬರೋಲ್ಲ, ಸ್ವಲ್ಪ ಹೈದ್ರಾಬಾದ್ ಅವರು. ಇವರು ಪೂರ್ತಿ ಹೈದ್ರಾಬಾದ್ ಅವರು. ಇವ್ರಿಗೆ ಕನ್ನಡನೇ ಬರೋಲ್ಲ, ಇವರು ಬರೀ ಸೈಡಲ್ಲಿ ಮಾತಾಡ್ತಾರೆ ಅಷ್ಟೇ. ಇವರು ಆಶೀಶ್ ಅಂತ ಮಾಡಿ. My name is Ashish. I'm from Hyderabad. ಎಲ್ಲಿಗೆ ಹೋಗ್ತಾ ಇದೀವಿ ನಾವು? BR Hills. ಹೋಗ್ತಿದ್ದೀವಿ. ಎಕ್ಸೈಟ್ ಆಗಿದ್ದೀರಾ? ಓಕೆ, ನೋಡೋಲ್ಲ ಸ್ನೇಹಿತರೆ, ಇದು ನಮ್ಮ ತಂಡ. ನಾವು ಇವಾಗ ನಮ್ಮ ತಂಡದೊಂದಿಗೆ BR Hills ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಏನು ಎತ್ತ ಅಂತ ನೋಡೋಣ. ಇವಾಗ ಯಾವುದೋ ಒಂದು ದೋಸೆ ಆರ್ಡ್ರ್ ಮಾಡಿದ್ದೀನಿ. ದೋಸೆ ಕೊಡೋಕೆ ಒಂದು ಅರ್ಧ ಗಂಟೆ ಮಾಡ್ತವನೆ. ದೋಸೆ ಕೊಟ್ಟ ಮೇಲೆ ದೋಸೆ ತಿನ್ಕೊಂಡು
ನಾನ್ ಸ್ಟಾಪ್ ವಿ ಆರ್ ಇನ್. ಓಕೆ ಬಾಯ್. ಸ್ನೇಹಿತರೆ, ಆಲ್ರೆಡಿ ನಾವು ಇವಾಗ ಬಿಳಿಗಿರಿ ರಂಗನ ಬೆಟ್ಟದ ರೋಡಲ್ಲಿ ಇದ್ದೀವಿ. ಆಲ್ಮೋಸ್ಟ್ ಕೊಳ್ಳೇಗಾಲ ದಾಟಿ ಒಳಗಡೆ ಬರ್ತಾ ಇದ್ದೀವಿ. ನಮ್ಮ ಸ್ನೇಹಿತರೆಲ್ಲ ಇವಾಗ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾವೇ ಹಿಂದ್ಗಡೆಯಿಂದ ಮಾತಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಲ್ಲ, ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ವಿ. ನಮ್ಮ ಬುಲೆಟ್ ಕೂಡ ಸ್ವಲ್ಪ ಜಾಸ್ತಿ ಆ ಕಡೆ ಈ ಕಡೆ ಮಲಗಿಸಿ ಎದ್ದೇಳ್ಸೋಕ್ಕಾಗಲ್ಲ. ಹಂಗಾಗಿ ಇಲ್ಲಿ ಬಂದಾಗ ಡಿವೈಡರ್ಸ್ ಇತ್ತು. ಮೇನ್ ರೋಡಲ್ಲಿ ರೈಟಿಗೆ ಹೋಗ್ಬೇಕಾ ಲೆಫ್ಟಿಗೆ ಹೋಗ್ಬೇಕಾ ಅಂತ ಗೊತ್ತಾಗಿಲ್ಲ. ಆಲ್ರೆಡಿ ಅವ್ರು ಮುಂದೆ ಹೋಗಿರೋದ್ರಿಂದ ಆಗಿದಾಗಲಿ ಜೈ ಮಕ್ಕಳಮ್ಮ ಅಂದ್ಕೊಂಡು ಲೆಫ್ಟಿಗೆ ಹೋಗ್ಬಿಟ್ವಿ, ಆಗಿದಾಗಲಿ ಅಂತ. ಆದರೂ ಕರೆಕ್ಟಾಗಿ ಹೋಗಿದ್ವಿ ಲೆಫ್ಟಿಗೆ ಹೋಗಿ. ಇಲ್ಲಿಂದ ನಾವು ಮುಂದೆ ಹೋದಾಗ ನಮ್ಮ ತಂಡ ನಮಗೋಸ್ಕರ ಮೇನ್ ಗೇಟ್ ಹತ್ರ ಕಾಯ್ತಾ ಇತ್ತು. ಸ್ನೇಹಿತರೆ, ಈ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ನಮಗೆ ಅದಕ್ಕಿಂತ ಮೊದಲು ಒಂದು ಫಾರೆಸ್ಟ್ ಸಿಗುತ್ತೆ. ಆ ಫಾರೆಸ್ಟ್ನ ನೀವು ಮಿಸ್ ಮಾಡ್ಕೊಳ್ಳಂಗೆ ಇಲ್ಲ, ಆ ಥರ ಇರುತ್ತೆ. ಅದು ಮಾತ್ರ ಸಖತ್ತು ಥರ ಕಾಡು. ಆ ಕಾಡಲ್ಲಿ ಹೋದರೆ ಏನನ್ಸುತ್ತೆ ಗೊತ್ತಾ, ಕಾಡಲ್ಲೇ ಇದ್ಬಿಡ್ಬಾರ್ದ ಅನಿಸುತ್ತೆ. ಆ ರೇಂಜಿಗೆ ಚೆನ್ನಾಗಿದೆ ಕಾಡು. ನೆರಳು, ಗಾಳಿ, ಮರಗಳು ಎಲ್ಲ ಸಖತ್ತಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ನೀವು ಒಂದ್ಸಲ ಇಲ್ಲಿ ಭೇಟಿ ಕೊಡಿ, ಮಸ್ತ್ ಮಜಾ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳಬಲ್ಲೆ. ಸ್ನೇಹಿತರೆ, ಹೇಳಿದ್ನಲ್ಲ ಫಾರೆಸ್ಟ್ ಹೆಂಗಿದೆ ನೋಡೋಕ್ಕೆ, ಒಂಥರ ಕಣ್ಣಿಗೆ ಮುದ ನೀಡುತ್ತೆ. ಹಬ್ಬ ಹಬ್ಬ ಅಂತಾರಲ್ಲ ಆ ಥರ ಕಾಡು ನೋಡ್ತಾ ಇದ್ರೇ ಏನು ಗುರುದು ಸ್ವರ್ಗ ಅಂತ ಅನಿಸುತ್ತೆ. ಸ್ವರ್ಗ ಅಲ್ಲಿದೆ ಇಲ್ಲಿದೆ ಅಲ್ಲ, ಇಲ್ಲೇ ಇದೆ. ಅದರಲ್ಲಿ ನಾವು ಸುತ್ತಾಡಬೇಕು ಅಷ್ಟೇ. ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಬರುತ್ತೆ ಗುರು, ಆದರೆ ಜೀವನನ ನಾವು ಹೆಂಗೆ ತೊಗೊಂಡೋಗ್ತೀವಿ ಅನ್ನೋದು ಮುಖ್ಯ ಅಷ್ಟೇ ಅಲ್ವಾ. ಇವಾಗ ದುಡಿತೀವಿ, ವಾರ ಪೂರ್ತಿ ದುಡಿತೀವಿ, ಆದರೆ ವಾರದಲ್ಲಿ ಒಂದಿನ ಈ ಥರ, ಅಥವಾ ತಿಂಗಳಲ್ಲೇ ಒಂದಿನ ಅಂತ ಇಟ್ಕೊಳ್ಳಿ, ವಾರಕ್ಕೆ ಒಂದ್ಸಲ ಬೇಡ, ತಿಂಗಳಲ್ಲಿ ಒಂದ್ಸಲನಾದರೂ ಈ ಥರ ಹೊರಗಡೆ ಬರಬೇಕು, ಇಂಥ ಕಾಡುಗಳಲ್ಲಿ ಸುತ್ತಬೇಕು, ತಿರುಗಬೇಕು, ನಮ್ಮ ಜೀವನನ ಸಾರ್ಥಕ ಮಾಡ್ಕೋಬೇಕು. ಅದು ಬಿಟ್ಟು ತಿಂದ್ವಾ ಉಂಡ್ವಾ ಬಿತ್ಕೊಂಡ್ವಾ ಅನ್ನಂಗಿದ್ರೆ ಜೀವನ ಅಷ್ಟೇ. ನಮಗೆ ಏನಾಗ್ತದೆ ಈ ಪ್ರಪಂಚದಲ್ಲಿ ಅನ್ನೋದೇ ಗೊತ್ತಾಗಲ್ಲ. ಸೊ ಬೈಕಲ್ಲೇ ಬನ್ನಿ ಅಂತಲೂ ಹೇಳಲ್ಲ, ಇಲ್ಲಿ ಬೇಜಾನ್ ಬಸ್ಗಳು ಕೂಡ ಇದೆ ಶ್ರೀರಂಗ ಬೆಟ್ಟಕ್ಕೆ. ನೀವು ಆರಾಮಾಗಿ ಬಿಳಿಗಿರಿ ರಂಗ ಬೆಟ್ಟಕ್ಕೆ ಬಸ್ಸಲ್ಲೂ ಕೂಡ ಬಂದು ಹೋಗ್ಬೋದು. ಬಸ್ಸಲ್ಲಿ ಬಂದರೆ ನಿಮ್ಗೆ ಏನು ಅಂತಂದರೆ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ. ಸೊ ಓನ್ ವೆಹಿಕಲ್ ಬಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಮಾತ್ರ ಮಸ್ತ್ ಎಂಜಾಯ್ ಮಾಡಿದ್ವಿ. ಈ ಟ್ರಿಪ್ ಮಾತ್ರ ನನಗೆ ಸಖತ್ತು ಖುಷಿ ಕೊಡ್ತು. ಅದಕ್ಕೋಸ್ಕರ ಜಾಕಬ್ ಅವರಿಗೆ ಈ ವಿಡಿಯೋ ಮೂಲಕ ಧನ್ಯವಾದಗಳನ್ನ ಹೇಳೋಣ. ಹಾಗೆ ಪ್ರವೀಣ್ ಕೂಡ ಇದಕ್ಕೆ ಸ್ವಲ್ಪ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಸೊ ಅವ್ರಿಗೂ ಧನ್ಯವಾದ, ಜಾಕಬ್ಗೂ ಧನ್ಯವಾದ. ಹಾಗೆ ನನ್ನ ಜೊತೆ ಸೇರ್ಕೊಂಡಂತಹ ಆಶೀಶ್ ಹಾಗೂ ಶಿವಕುಮಾರ್ ಅವ್ರಿಗೂ ಧನ್ಯವಾದಗಳನ್ನ ಇಲ್ಲಿಂದ ತಿಳಿಸ್ಬಿಡೋಣ. ಏನಂತೀರಾ? ಬನ್ನಿ ಮುಂದೆ ನೋಡೋಣ. ಈ ಥರ ನೋಡಿಕೊಂಡು ದೇವಸ್ಥಾನಕ್ಕೂ ಹೋಗೋಣ. ಮಧ್ಯ ನಾನು ಯಾಕೆ ನಿಮಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಲಿಲ್ವಾ? ಕಾಡು ನೋಡಿ ಎಂಜಾಯ್ ಮಾಡಿ.
ನೋಡಿದಂದರೆ ಈ ಥರ ಅರಣ್ಯ ಒಳಗಡೆ ಬಂದ್ಬಿಟ್ಟು ಅಲ್ಲಲ್ಲಿ ಸ್ಟಾಪ್ ಕೊಡಬಾರ್ದು, ಆದರೆ ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ. ಯಾಕೆ ಅಂತಂದರೆ ಸ್ವಲ್ಪ ನೀರು ಕುಡಿಯೋಂಗಾಯ್ತು, ಅದಕ್ಕೋಸ್ಕರ ಅಷ್ಟೇ. ಇನ್ನೇನು ವೀಡಿಯೋ ಗಿಡ ಮಾಡಬೇಕು ಅಂತಲ್ಲ, ವೀಡಿಯೋನೇ ನೀನು ಗಾಡಿ ನಿಲ್ಸಿದ್ದಲ್ಲ ಅಂತ ಹೇಳ್ಬಿಟ್ಟು ಸಿಂಗಲ್ ಸುಮ್ಮನೆ ಹಂಗೆ ಒಂದು ವೀಡಿಯೋ ಮಾಡ್ಕೊತಿದ್ದೀನಿ ಅಷ್ಟೇ. ಈ ದೃಶ್ಯನ ನಿಂಗೆ ತೋರ್ಸೋಣ ಅಂತ. ಮತ್ತೆ ಬಿಟ್ಟರೆ ಸಿಗಲ್ಲ, ಇವಾಗ ನೋಡ್ಕೊಬಿಡ್ಬೇಕು, ಎಂಜಾಯ್ ಮಾಡ್ಕೊಬಿಡ್ಬೇಕು ಅಷ್ಟೇ. ನೋಡಿ ಫೋಟೋಗ್ರಾಫರ್ ಹೆಂಗೆ ಫೋಟೋ ತೆಗಿತಿದ್ದಾರೆ ಅಂತ. ಓಕೆ ನೋಡಿ ಸ್ನೇಹಿತರೆ, ಇಲ್ಲಿ ಬಂದಾಗ 10 ರೂಪಾಯಿ ಟಿಕೆಟ್ ತೊಗೊಂಡು ಮೇಲ್ಗಡೆ ಹೋಗ್ಬೇಕಂತೆ. ತಗೊಂಡಿದ್ದೀವಿ, ಹೋಗ್ತಾ ಇದ್ದೀವಿ. ಟ್ರಿಗರ್ ಮಂಜು ಅಂತ, ನೀನು ಹೋಗ್ಬೇಕೇನೋ ನೋಡ. ಟ್ರಿಗರ್ ಮಂಜು ಅಂತ ಸಬ್ಸ್ಕ್ರೈಬ್ ಮಾಡ್ಕೊ. ಹಾಂ ಓಕೆ, ದೇವಸ್ಥಾನದ್ದು. ಈ ದೇವಸ್ಥಾನಕ್ಕೋಸ್ಕರನೇ ಕಲೆಕ್ಟ್ ಮಾಡ್ತಾರಲ್ಲ. ದೇವಸ್ಥಾನ ಇರೋದು ಮೇಲ್ಗಡೆ ಅಲ್ಲಿದೆ. ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋಗ್ಬೇಕು. ಜನ ಸಾಗರ ಅಷ್ಟೊಂದು ಇಲ್ಲ ಇವತ್ತು. ಹೋಗಿರ್ತಾರೆ ಮೋಸ್ಟ್ಲಿ, ಕಾಣಿಸ್ತಾ ಇಲ್ಲ. ಬಿಸಿಲ ತಾಪ ಕೂಡ ಸ್ವಲ್ಪ ಜಾಸ್ತಿ ಇರೋದ್ರಿಂದನೋ ಏನೋ ಗೊತ್ತಿಲ್ಲ. ಬಟ್ ನಾನೆಂತ ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ, ನೀವು ಒನ್ ಡೇ ಟ್ರಿಪ್ ಮಾಡ್ತಿದ್ದೀರಾ ಬರ್ತೀರಾ ಅಂತಂದರೆ ಶೋರ್ ನೀವು ಇದನ್ನ ಎಂಜಾಯ್ ಮಾಡ್ತೀರಾ. ನೋಡಿ, ಇಲ್ಲಿ ದೇವಸ್ಥಾನಕ್ಕೆ ಬೈಕಲ್ಲೇ ರೌಂಡ್ ಓಡಿಸ್ಬಿಟ್ರಿ ಇಲ್ಲಿ ನಮ್ಮ ಗೈಡು. ಏಕ್ ರೌಂಡ್ ಮಾಡ್ತೀಯಾ?
ಸ್ವಾಗತ ಸುಸ್ವಾಗತ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ನಾಮ 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 ಬನ್ನಿ 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 ನಾಮ ಶ್ರೀನಿವಾಸ ಶ್ರೀನಿವಾಸ ಒಳ್ಳೆದಾಗಲಿ ಗೋವಿಂದ 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 ಗೋವಿಂದ. ಹಾಂ ಬರೋ ಬನ್ನಿ ನಾಮ 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 ಶ್ರೀನಿವಾಸ ಶ್ರೀನಿವಾಸ ಒಳ್ಳೆದಾಗಲಿ ರಂಗಪ್ಪ ಒಳ್ಳೇದು ಮಾಡಲಿ. ಹಾಂ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ? ಹಾಂ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ? ಬೇಕಾದಷ್ಟು ದಿನ ಆಗದ ಸ್ವಾಮಿ. ಬಂದವರಿಗೆಲ್ಲ ನೀವೇ ಹಾಕ್ತೀರಾ ನಾಮ? ಹಾಂ ಇನ್ನೇನಪ್ಪ ರಂಗಪ್ಪನ ಹೆಸರು ಹೇಳ್ಕೊಂಡು ಹಾಂ ಹಾಕೋದು. ಬಾಯ್ ಇಬ್ರು ಒಂದು ವಿಡಿಯೋ ಗೋವಿಂದ 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 ಗೋವಿಂದ. ಸ್ನೇಹಿತರೆ ಇಬ್ರು ನಾಮ ಹಾಕೊಂಡು ಗೋವಿಂದ ಹತ್ರ ಹೋಗ್ತಾ ಇದ್ದೀವಿ. ಗೋವಿಂದನೇ ಕಾಪಾಡಬೇಕು ನಮ್ಮನ್ನು. ಬಸವಣ್ಣ ಇವಾಗ ಏನು ತಲೆ ಮೇಲೆ ಇಟ್ಬಿಡ್ತಾರೋ ಗೊತ್ತಿಲ್ಲ. ಸ್ವಾಮಿ ಭಗವಂತ ಹಾಡು ಹೇಳಿ. ಹೇಳ್ಬಿಟ್ಟು ಹಂಗಿದ್ರೆ ವಾಪಸ್ ಕೊಡ್ರಿ, ಇಲ್ಲಾಂದ್ರೆ ದುಡ್ಡು ಕೊಡ್ರಿ ಏನೋ ಅಂತಾರೆ. ಅದಕ್ಕೆ ಲಾಕ್ ಆಗ್ಬಾರ್ದು, ಇಸ್ಕೊಳಕ್ಕೆ ಹೊಡ್ದಿಲ್ಲ. ಅದೇ ಅದೇ ಸ್ನೇಹಿತರೆ ನೋಡಿದ್ರಲ್ಲ, ಅವ್ರು ಹಾಡು ಹೇಳಿ ಅಂತ ಹೇಳಿದ್ರೆ ಡಬಣ ಬಿಡಬ ಅಂದರು. ಏನಂತ ಹಾಡು ಹೇಳಕ್ಕೆ ಬರಬೇಕು ಅಲ್ವಾ? ಇರಲಿ, ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ಪಾಡು ಅವ್ರದ್ದೊಂಥರ. ಯಾವುದೇ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹರಿಸುವಂತ ಈ ಉಂಗುರ ಸೂಚನೆ. ಈ ಉಂಗುರದಿಂದ ತಮಗೆ ಲಾಭ ದೊರೆಯದಿದ್ದರೆ ಏನು ಉಂಗುರ ಅಣ್ಣ ಇದು? ಈ ಉಂಗುರದ ಬಣ್ಣ ಮಾತ್ರ ಹೋಗುವುದಿಲ್ಲ. ಬನ್ನಿ, ರಾಶಿ ಉಂಗುರ, ಪಂಚಧಾತು, ಅಷ್ಟಧಾತು, ನವಧಾತು, ರಾಶಿ. ಹಾಂ ಉಳಿಲು ಉಳಿದಿರೋದು ಅದು. ನೋಡಿ ಸ್ವಾಮಿ, ಇನ್ನೂ ಅಲ್ಲಿ ತನಕ ಹೋಗ್ಬೇಕು. ಬರೆಯೋಣ. ಬೆಟ್ಟದ ಮೇಲಿದೆ ಇದು ದೇವಸ್ಥಾನ. ಇದೆ ಒಂದು ಎಷ್ಟು ಮೆಟ್ಲು ಇರ್ಬೋದು? ಒಂದು 50 ಇರ್ಬೋದಾ? ಹಾಂ 500ಗಿಂತ ಮೇಲಿದೆ. ಏಯ್ ನೇರ ಎಣ್ಸತ್ತು ಇಲ್ಲ, ಇಲ್ಲಿಂದನೇ ಎಣ್ಸು ಸಾಕು. 500ಗಿಂತ ಇದೆಯಾ? ಇಲ್ಲಿಂದ ಎಣ್ಸು ನೀನು ಸಾಕು. 1 2 3 4 5. ಇದು ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಹಾಗಾಗಿ ದೇವಸ್ಥಾನದ ಹೊರಗಡೆ ನಿಮಗೆಲ್ಲ ಇದರಿಂದ ತೋರಿಸ್ತಾ ಇದ್ದೀನಿ. ಅಲ್ಲಲ್ಲಿ ಟಾಪ್ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದರೆ ಈ ಟಾಪಲ್ಲಿ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ನಿಂತ್ಕೊಂಡು ಈ ಸುಂದರವಾದ ದೃಶ್ಯನ ನೋಡದೆ ಮಿಸ್ ಮಾಡ್ಕೊಬಿಡಿ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ನೋಡಿ ಎಂಜಾಯ್ ಮಾಡಿ. ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಬಿಳಿಗಿರಿ ರಂಗನಾಥ ಒಳ್ಳೇದು ಮಾಡಲಿ. ಧನ್ಯವಾದ. ಜೋರಾಗಲಿ
ಎದುರಿಸಿದ್ರೆ ಮತ್ತೆ ಹೋಗೋಣ ನಾನಾ ತಂದ ನಾನಾ ಹೇಳಿ ಬೈ ದೇವರಾಡು ಬರೋದನ್ನ ಹೇಳುವಂತ ನಾನಾ ತಂದ ನಾನಾ ಮತ್ತೆ ಚೆನ್ನಾಗಿ ತಂದ ನಾನಾ ತಂದ ನಾನಾ ಸ್ನೇಹಿತರೆ, ಇದು ಬಂದು ಅನ್ನದಾಸೋಹ. ಪ್ರಸಾದ ತಿನ್ನಬೇಕು, ಊಟ ಮಾಡಬೇಕು ಅಂದರೆ ಇಲ್ಲಿ ಬರಬೇಕು. ನೋಡಿ ಇಷ್ಟು ಜನ ಇದ್ದಾರೆ. ಆದರೆ ನೀವು ಇಲ್ಲಿಗೆ ಬಂದ್ರೇ ಇಂತಹ ಒಂದು ಅದ್ಭುತವಾದ ವ್ಯೂವನ್ನು ನೋಡೋದಕ್ಕೆ ಸಾಧ್ಯ ಅಲ್ವಾ? ఏమైనా అద్భుతమైన లొకేషన్ हाँ हाँ बोलो, आपको क्या लैंग्वेज इंग्लिश में बोलो. చూడండి ఎంత బ్రహ్మాండమైన వ్యూ ఉందో ఇక్కడ. ಅಂದು 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 ಹೌದಂಡಿ. ಹಾಂ ನೋಡಿ, ಇಲ್ಲಿ ಬಂದು ದೇವರ ಅನ್ನ ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಜಾಗ ಇಲ್ಲಿದೆ. ಅಲ್ಲಿ ಹೋಗಿ ಪ್ರಸಾದ ಕೊಡ್ತಾರೆ, ತಟ್ಟೆಗೆ ಹಾಕ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಈ ಥರ ಊಟ ಮಾಡಬೇಕು. ಈ ಥರ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿರೋದು ಸ್ನೇಹಿತರೆ, ಬಿಳಿಗಿರಿ ರಂಗ ಬೆಟ್ಟಕ್ಕೆ ಬಂದ ಮೇಲೆ ಈ ವ್ಯೂವ್ನ ನೋಡಲಿಲ್ಲ ಅಂದರೆ ನೀವು ಬೆಟ್ಟನೇ ಬಂದಿಲ್ಲ ಅಂತ. ಬಿಳಿಕಲ್ಲನ್ ಬೆಟ್ಟ. ಹಾಂ, ಇದ್ರ ಹೆಸರು ಬಿಳಿಕಲ್ ಬೆಟ್ಟ. ಈಗ ಬೆಳಗ್ಗೆ ರಂಗನ ಬೆಟ್ಟ ಆಗಿತ್ತು. ಬಿಳಿಕಲ್ ಬೆಟ್ಟ. ಬೆಳ್ಳಿಕಾಲ್ ಬೆಟ್ಟನಾ? ಬಿಳಿಕಲ್ ಬೆಟ್ಟ. ಬಿಳಿ ಕಲ್ಲು ಬೆಟ್ಟ. ಬಿಳಿಕಲ್ಲು. ಬಿಳಿಕಲ್ ಬೆಟ್ಟ. ಬಿಳಿಕಲ್ಲು ಬೆಟ್ಟ ಇದು. ಇವಾಗ ಬಿಳಿಗೆ ರಂಗನ ಬೆಟ್ಟ. ಬಿಳಿಗೆ ರಂಗ ಬೆಟ್ಟ ಆಗಿದೆ. ಇದು ಗಿರಿ ರಂಗಸ್ವಾಮಿ. ಹಾಂ, ಬಿಳಿಗಿರಿ ರಂಗಸ್ವಾಮಿ ಬೆಟ್ಟ. ಓಕೆ. ಇಲ್ಲಿ ಬಿಳಿ ಕಲ್ಲು ಇದೆಯಾ ಹಂಗಾದ್ರೆ? ದೇವರೇ ಬಿಳಿಕಲ್ಲು. ಹಾಂ 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 ಹಾಂ, ಓಕೆ. ಬಿಳಿಗಿರಿ ಹಾಂ, ರಂಗಸ್ವಾಮಿ ಬೆಟ್ಟ. ಕಲ್ಗಳು ನೋಡೋಣ, ಬೆಳ್ಳಗಿದಾವೆ ಇಲ್ಲಿ. ಹಾಂ, ಹೌದು. ಏನ ಆನೆ ಅಲ್ಲ ಅದು. ಹಾಂ, ನಾವು ಬೆಂಗಳೂರಿಂದ. ಎಲ್ಲ 20 ಮಿಕ್ಸ್ ಹಾಕೊಂಡ್ರು 20. ಒಡೆ 20 ರೂಪಾಯಿಗೆ. ಸೊ ಕಜಾಯ. ಹಾಂ, ಚಕ್ಕೋತ ನೋಡಿ ಎಷ್ಟು ಚಿಕ್ಕ ಚಕ್ಕೋತ ಇದು. ಹಾಂ, ಇದ್ರೆ ಚಂದ ಈ ಥರ ಮಾಡ್ಕೊಡ್ತಾರೆ. ಅದು ಹೆಂಗೆ ತಿಂತೀರಾ ನೋಡೋಣ. ಹಿಂಗೆ ಇಟ್ಕೊಳ್ಳೋದು, ನಿಮ್ಮ ಕೈಗೆ ಹಾಕೊಳ್ಳೋದು,
ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ನೋಡಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದಾಗ ಹಸಿರು ಬೇಳೆ ಕಡಲೆ ಬೇಳೆ ಮಿಕ್ಸು, ಹಸಿರು ಬೇಳೆ ಕಡಲೆ ಬೇಳೆ ಮಿಕ್ಸು ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ಹ್ಞೂ ಹಸಿ ಕಳ್ಳೆ ಮಿಕ್ಸ್ ಮಾಡ್ಕೊಂತಂದ್ರೆ ಸೂಪರ್ ಆಗಿರ್ತದೆ. ಹಾಂ ನಾವು ಇಲ್ಲಿಗೆ ಫೇಮಸ್ ಇದು, ಹೌದಾ? ಚಾಮರಾಜನಗರಕ್ಕೆ ಫೇಮಸ್. ಹಾಂ 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 ಆಯಿತು. ಟ್ರಿಗರ್ ಮಂಜು ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋ ಹಾಕ್ತೀನಿ. ಹಾಕಿ ಹೆಸರು ಅಂತ ಟ್ರಿಗರ್ ಮಂಜು. ನೋಡಿ ಅದೇ ಇನ್ನೂ ಸೆಟ್ ಮಾಡಿಲ್ಲ ಅಷ್ಟೇ. ಹಾಂ ಹಾಂ ಫಸ್ಟ್ ರವೆ ಉಂಡೆ ಕೊಡಿ, ಆಮೇಲೆ ಕೊಡಿ, ಪರವಾಗಿಲ್ಲ ನಮಗೆ. ಹಾಂ ನಮಗೂ ಇನ್ನೊಂದು ಇಲ್ಲಿ ಕೊಡಿ, ಇನ್ನು 3 ಪಾರ್ಸಲ್ ಮಾಡಿ. ರವೆ ಉಂಡೆ 20 ರೂಪಾಯಿ ಒಂದಾ? ಒಂದಕ್ಕೆ 10 ರೂಪಾಯಿ. ಒಂದಕ್ಕೆ 10 ರೂಪಾಯಿ. ಓಕೆ ಸ್ನೇಹಿತರೆ, ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದಾಗ ಇಲ್ಲಿ ತನಕ ಗಾಡಿಗಳು ಬರುತ್ತೆ, ಮೇಲ್ಗಡೆ ತನಕನೂ ನಮ್ಗೆ ಗೊತ್ತಿರಲಿಲ್ಲ ಮೇಲ್ಗಡೆ ತನಕ ಗಾಡಿ ಬರುತ್ತೆ ಅಂತ. ಕೆಳಗಡೆ ನಿಲ್ಲಿಸ್ಬಿಟ್ಟು ಮೆಟ್ಲು ಹೊತ್ಕೊಂಡು ಬಂದ್ವಿ. ಆದರೂ ಅದು ಒಂಥರ ಚೆನ್ನಾಗಿತ್ತು. ನೀವು ಕೂಡ ಗಾಡೀಲಿ ಬರ್ತೀನಿ ಅಂದರೆ ಮೇಲ್ಗಡೆ ತನಕ ಬರ್ಬೋದು, ಇಲ್ಲ ಅಂತಂದರೆ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಮೆಟ್ಲು ಹೊತ್ಕೊಂಡು ಬರ್ಬೋದು. ಅದು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಬನ್ನಿ, ಬಂದ್ಬಿಟ್ಟು ಇಲ್ಲಿ ಕಡಲೆಕಾಳನ್ನ ಹಿಂಗೆ ತಿನ್ಕೊಂಡು ಮನೆಗೆ ಹೋಗಿ, ಆಯಿತಾ? ಹಂಗೆ ಹೋಗ್ಬೋದು. ಸ್ನೇಹಿತರೆ, ಕೆಂಪು ಚಕ್ಕೋತ ಅಂತ ಹೇಳ್ಬಿಟ್ಟು ಕೊಟ್ಟರು, 20 ರೂಪಾಯಿ ತಗೊಂಡು ತಿಂತಾ ಇದ್ದರೆ ನೋಡಿ ಇಲ್ಲಿ ಮಂಜು ಹೆಂಗೆ ಕಾಪ್ತವನೆ. ತಿಂದೇನೋ? ಹುಳಿ ಕ್ವಾಟ ಏಕೆ ಉಪ್ಪು ಖಾರ ಹಾಕೊಂಡು ತಿನ್ಬೇಕು ಅನ್ನಂಗಿದೆಯಾ ಕಾಲ ಇದು. ಕೈ ತಗೊಂಡು ನಿಂತದವಾ? ಅಬ್ಬಾ ಎಲ್ಲಿದೆಯಾ ನೀರುಲಿ? ಇಲ್ಲ ಎಲ್ಲಿದೆ? ಬ್ಯಾಗಲ್ಲಿಲ್ಲ, ಖಾಲಿ ಆಯ್ತಲ್ಲ. ಹೌದಾ? ನಂಗೆ ಸಾಕಪ್ಪ. ನೀನು ತಿಂತೀಯಾ? ನಿಂತೀನಿ. ನಂಗೆ ಬೇಡಪ್ಪ. ತಿನ್ನಲಿ ಎಲ್ಲೋ ಮರ ಇಷ್ಟೊಂದು ಹುಳಿ ಇದೆ, ಯಾವನ್ ತಿಂದನು ಮರ್ಯ? ಏನಾಗಲ್ಲ, ತಿನ್ನಲಿ. ಕಷ್ಟ ದುಡ್ಡು ಕೊಡಿ.